ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಈಗ ಬಾಯ್ಸ್ ಹಾಸ್ಟೆಲ್ ನಲ್ಲಿ ರೆಸ್ಟ್ ರೂಮ್ಸ್ ಎಲ್ಲ ಯಾವ ತರ ಇದೆ ಅಂತ ಹೇಳಿ, ಸಾಮಾನ್ಯವಾಗಿ ನಾವು ಹೊರಗಡೆ ಎಲ್ಲ ಹೋದಾಗ ಹೋಟೆಲ್ಸ್ ಅಲ್ಲಿ ಸ್ಟೇ ಮಾಡ್ಬೇಕಾದ್ರೆ ಫಸ್ಟ್ ನಾವು ಚೆಕ್ ಮಾಡ್ಬೇಕಾರಂತದ್ದು ರೆಸ್ಟ್ ರೂಮ್ಸ್ ಹೇಗಿದೆ ಅಂತ. ಅದೇ ರೀತಿ ಮಕ್ಕಳನ್ನ ಹಾಸ್ಟೆಲಿಗೆ ಅಡ್ಮಿಷನ್ಸ್ ಮಾಡಬೇಕಾದ್ರೆ ನಾವು ಹಾಸ್ಟೆಲಲ್ಲಿ ವಾಶ್ರೂಮ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ನೀವು ಗಮನಿಸಬೇಕಾಗುತ್ತೆ. ನಮ್ಮಲ್ಲಿ ಜೀವಿತ್ ಕ್ಯಾಂಪಸ್ನಲ್ಲಿ ಬಾಯ್ಸ್ ಹಾಸ್ಟೆಲ್ ಕೂಡ ತುಂಬ ಸ್ಟ್ಯಾಂಡರ್ಡ್ ಆಗಿ ಹೈಜಿನಿಕ್ ಆಗಿ ನಾವು ಮೇಂಟೈನ್ ಮಾಡ್ತೀವಿ. ಈ ಥರ ನಮ್ಮಲ್ಲಿ ಬಾಯ್ಸ್ ಹಾಸ್ಟೆಲಲ್ಲಿ ರೆಸ್ಟ್ ರೂಮ್ ಫೆಸಿಲಿಟೀಸ್ ಇದೆ. ನಾವೀಗ ಜೀವಿತ್ PU ಕಾಲೇಜ್ನಲ್ಲಿ ಇದ್ದೀವಿ. ಅದರಲ್ಲೂ ಕೂಡ ಲ್ಯಾಬ್ ಪ್ರಮುಖವಾಗಿ ಬೇಕಾಗಿರೋದು. ನೀಟ್ ಎಕ್ಸಾಮ್ ಬರೆಯೋರಿಗೆ, ತರಬೇತಿ ಪಡ್ಕೊಳ್ಳೋರಿಗೆ ಲ್ಯಾಬ್ ಬೇಕಾಗುತ್ತೆ. ಕೆಮಿಸ್ಟ್ರಿ ಲ್ಯಾಬಲ್ಲಿ ನಾವಿದ್ದೀವಿ. ಆ ಲ್ಯಾಬನ್ನು ನೀವು ಗಮನಿಸ್ತಾ ಇದ್ದೀರಿ. ಇಂಟರ್ನ್ಯಾಷನಲ್ ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆಗಳಿರುತ್ತೋ, ಹೆಂಗ್ ಲ್ಯಾಬ್ ಇರುತ್ತೋ ಅದೇ ರೀತಿಯ ವ್ಯವಸ್ಥೆಯನ್ನ ಇಲ್ಲೂ ಕೂಡ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ವೈದ್ಯರಾಗಬೇಕು ಅಂತ ಕನಸ್ಕೊಂಡವ್ರೆಲ್ಲರೂ ಕೂಡ ಈ ಪ್ರಾಯೋಗಿಕ ಎಕ್ಸಾಮ್ ಬರೀಬೇಕಾಗುತ್ತೆ. ಪ್ರಾಯೋಗಿಕವಾಗಿ ಒಂದಷ್ಟು ಪ್ರಯೋಗಗಳನ್ನ ಇಲ್ಲಿ ಮಾಡಲೇಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂತ ಸಂಪೂರ್ಣ ಫೆಸಿಲಿಟೀಸ್ ರೀಚ್ ಆಗಬೇಕು ಅಂತ ಆ ಇಂಟೆನ್ಷನಲ್ಲಿ ನಾವು ಸ್ಟಾರ್ಟ್ ಮಾಡಿದಾಗ ಇನ್ಸ್ಟಿಟ್ಯೂಷನ್ ಡೇ ಬೋರ್ಡಿಂಗ್ ಕಮ್ ರೆಸಿಡೆನ್ಷಿಯಲ್ ಅಂತಾನೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ಇಲ್ಲೇ ಸುತ್ತಮುತ್ತ ಇರತಕ್ಕಂಥ ವಿದ್ಯಾರ್ಥಿಗಳಿಗೂ ಎಜುಕೇಷನ್ ಕೊಡಬೇಕು ಮತ್ತು ಹೊರಗಿನ ವಿದ್ಯಾರ್ಥಿಗಳಿಗೂ ಎಜುಕೇಷನ್ ಕೊಡಬೇಕು ಅಂತ ಇಟ್ಕೊಂಡೆ ಸ್ಟಾರ್ಟ್ ಮಾಡಿದಂಥದ್ದು ಇನ್ಸ್ಟಿಟ್ಯೂಷನು. ಡೇ ಬೋರ್ಡಿಂಗ್ ವಿದ್ಯಾರ್ಥಿಗಳಂದರೆ ಅವರು ಬೆಳಗ್ಗೆ ಮಕ್ಕಳು ಮನೆಯಿಂದನೇ ಬರ್ತಾರೆ ಮತ್ತು ರಾತ್ರಿ ಮನೆಗೆ ಹೋಗ್ತಾರೆ. ನಮ್ಮದು ವರ್ಕಿಂಗ್ ಅವರ್ಸ್ ಬಂದು ಮಾರ್ನಿಂಗ್ 8:30 ಟು ಈವ್ನಿಂಗ್ 8:30ವರೆಗೂ ಮಕ್ಕಳನ್ನು ಓದಿಸೋಂಥ ಫೆಸಿಲಿಟಿ ಮಾಡ್ತೀವಿ. ಡೇ ಬೋರ್ಡಿಂಗ್ ಅಂದರೆ ಸುತ್ತಮುತ್ತ ಇರತಕ್ಕಂಥ ಮಕ್ಕಳುಗಳು ನಮ್ಮದೇ ವೆಹಿಕಲ್ಸ್ ಕೂಡ ಫೆಸಿಲಿಟೀಸ್ ಕೂಡ ಇದೆ. ಆ ವೆಹಿಕಲ್ಸಲ್ಲೇ ಅವರು ಕ್ಲಾಸಸ್ಗೆ ಬರ್ಬೋದು. ಬೆಳಗ್ಗೆ 8:00ವರೆಗೆ ಬಂದರೆ ಅವ್ರಿಗೆ ಕ್ಲಾಸಸ್ 5:00ವರೆಗೆ ಮುಗಿಯುತ್ತೆ. ಮತ್ತೆ ಸಂಜೆ 6 ಗಂಟೆಯಿಂದ ರಾತ್ರಿ 8:00ವರೆಗೂ ಮಕ್ಕಳಿಗೆ ಇಲ್ಲೇ ಓದಿಸಿ ಕಳಿಸ್ಕೊಡೋಂಥ ಫೆಸಿಲಿಟೀಸ್ನ ಮಾಡ್ತೀವಿ. ಇದು ಡೇ ಬೋರ್ಡಿಂಗ್ ಅವ್ರಿಗೆ. ಡೇ ಬೋರ್ಡಿಂಗ್ ಅವ್ರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ನಾವೇ ಮಾಡ್ತೀವಿ. 11:15 ಒಂದ್ಸಲ ಟೀ ಬಿಸ್ಕೆಟ್ಸ್ ಕೊಡ್ತೀವಿ. ಮತ್ತೆ ಸಂಜೆ 5:15 ಸ್ನ್ಯಾಕ್ಸ್ ಕೊಡ್ತೀವಿ. ಈವ್ನಿಂಗ್ ಒಂದು ½ ಅವರ್ ಯೋಗ ಮಾಡಿಸ್ತೀವಿ. ಈ ಶೆಡ್ಯೂಲ್ಸಲ್ಲಿ ಡೇ ಬೋರ್ಡಿಂಗ್ ಮಕ್ಕಳು ಇನ್ವಾಲ್ವ್ ಆಗ್ತಾರೆ. ಅದೇ ರೀತಿ ರೆಸಿಡೆನ್ಷಿಯಲ್ ಮಕ್ಕಳು ಅಂದರೆ ನಿಮಗೆ ಎಂಟೈರ್ ಕರ್ನಾಟಕ, ನಮಗೆ ನಾರ್ತ್ ಕರ್ನಾಟಕದಿಂದ ಹಿಡಿದು ಮೈಸೂರು, ಮಂಡ್ಯ ಬೆಲ್ಟು ಮತ್ತು ಕೋಲಾರ ಬೆಲ್ಟು ಮತ್ತು ಬ್ಯಾಂಗ್ಳೂರಿಯನ್ಸ್ ಎಲ್ಲ ಥರ ಕ್ಯಾಟಗರಿ ಮಕ್ಕಳು ನಮ್ಮ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ಇದ್ದಾರೆ. ಈಗ ರೆಸಿಡೆನ್ಷಿಯಲ್ ಕ್ಯಾಂಪಸ್ನಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಅವ್ರಿಗೆ ಸಪ್ರೇಟ್ ಆದಂಥ ರೊಟೀನ್ನ ನಾವು ಫಾಲೋ ಮಾಡ್ತೀವಿ. ಯೂಶಲಿ ಹಾಸ್ಟೆಲಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬೆಳಗಿನ ಜಾವ ಬೇಗ ವೇಕಪ್ ಕಾಲ್ ಇರುತ್ತೆ. ಬೆಳಗ್ಗೆ 5:00ವರೆಗೆಲ್ಲ ಮಕ್ಕಳು ವೇಕಪ್ ಕಾಲ್ ಎದೊಳ್ತಾರೆ, ಬೇಗ ಎದೊಳ್ತಾರೆ. 5:00ವರೆಗೆ ಎದ್ದು ಫ್ರೆಶ್ ಅಪ್ ಆಗಿ 6 ಗಂಟೆಗೆ ಅವರು ಸ್ಟಡಿ ಅವರ್ಸ್ಗೆ ಬರಬೇಕಾಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ 7:30ವರೆಗೆ ಅವ್ರಿಗೆ ಸ್ಟಡಿ ಅವರ್ಸ್ ಅಂತ ಇರುತ್ತೆ.
ವಾರ್ಡನ್ಸ್ ಮತ್ತು ಮೆಂಟರ್ಸ್ ಅಂತ ನಾವು ಅಪಾಯಿಂಟ್ ಮಾಡ್ಕೊಂಡಿರ್ತೀವಿ. ಅವರು ಮಕ್ಕಳನ್ನ ಬೆಳಗ್ಗೆ ಹೊತ್ತು ಓದಿಸೋಂಥ ವ್ಯವಸ್ಥೆನ ಮಾಡ್ತಾರೆ. 7:00 ಮತ್ತೆ ಅವರು ರೂಮ್ಸ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ರೆಡಿಯಾಗಿ 8 ಗಂಟೆಗೆ ಅವರು ಡೈನಿಂಗ್ ಹಾಲಿಗೆ ಬರ್ತಾರೆ. 8 ಇಂದ 8:30 ಬ್ರೇಕ್ಫಾಸ್ಟ್ ಇರುತ್ತೆ, ಕಾಂಬಿನೇಷನ್ ಬ್ರೇಕ್ಫಾಸ್ಟ್ ಇರುತ್ತೆ. ಅವ್ರಿಗೆ ಏನು ಬೇಕೋ ಅದು ತಿಂಡಿ ತಿನ್ಬೋದು. ತಿಂಡಿ ತಿನ್ನಿಸಿ 8:00 ಶಾರ್ಪ್ ಆಗಿ ನಮ್ಮಲ್ಲಿ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. 8:00 ಸ್ಟಾರ್ಟ್ ಆದರೆ 11:30 ಒಂದು ಟೀ ಬಿಸ್ಕೆಟ್ಸ್ ಬ್ರೇಕ್ ಅಂತ ಕೊಡ್ತೀವಿ ಮಕ್ಕಳಿಗೆ. ಮತ್ತೆ ಅವ್ರಿಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಮತ್ತೆ 1 ಗಂಟೆನಲ್ಲಿ ಅವ್ರಿಗೆ ಲಂಚ್ ಬ್ರೇಕ್ ಅಂತ ಇರುತ್ತೆ. ಲಂಚ್ ಮುಗಿಸ್ಕೊಂಡು ಮತ್ತೆ ಅವರು ಕ್ಲಾಸಸ್ಸಲ್ಲಿ ಎಂಗೇಜ್ ಆಗ್ತಾರೆ. ಈವ್ನಿಂಗ್ 5:30ಗೆ ವೈಂಡ್ ಆಫ್ ಆಗುತ್ತೆ ಕ್ಲಾಸಸ್ ಎಲ್ಲ. ಒಂದು ಹಾಫ್ ಆನ್ ಅವರ್ ಅವ್ರಿಗೆ ರೆಸ್ಟ್, ಸ್ವಲ್ಪ ಸ್ಪೋರ್ಟ್ಸ್ ಅಥವಾ ರಿಲ್ಯಾಕ್ಸೇಷನ್ ಆ ಥರ ಮಾಡ್ತಾರೆ. ಮತ್ತೆ 6 ಗಂಟೆಗೆ ಒಂದು ಸ್ನ್ಯಾಕ್ಸ್ ಅಂತ ಕೊಡ್ತೀವಿ. ಸ್ನ್ಯಾಕ್ಸ್ ಕೊಟ್ಟು 6:30 ಮತ್ತೆ ಅವ್ರಿಗೆ ಸ್ಟಡೀಸ್ ಸ್ಟಾರ್ಟ್ ಆಗುತ್ತೆ. 6:30 8:00 ಸ್ಟಡೀಸ್ ಹೋಗ್ತಾರೆ. ಮತ್ತೆ ಫ್ರೆಶ್ ಅಪ್ ಆಗಿ 9 ಗಂಟೆಗೆ ಊಟ ಇರುತ್ತೆ. ಸೊ ನಮಗೆ ಹೆವಿ ಫುಡ್ ಎಲ್ಲ ಸ್ವಲ್ಪ ನೈಟ್ ಟೈಮ್ ಕೊಡ್ತೀವಿ. ಸೊ ನಾನ್ ವೆಜ್ ಆಗಿರ್ಬೋದು, ವೆರೈಟೀಸ್ ಆಗಿರ್ಬೋದು, ಅದೆಲ್ಲ ಅವ್ರಿಗೆ ನೈಟ್ ಟೈಮ್ ಊಟದಲ್ಲಿ ಸಿಗುತ್ತೆ. ಸೊ ಊಟ ಮುಗಿಸಿ ನೆಕ್ಸ್ಟ್ 9:30 to 11 ಅವ್ರಿಗೆ ಮತ್ತೆ ಎಕ್ಸ್ಟೆಂಡೆಡ್ ಸ್ಟಡಿ ಅವರ್ಸ್ ಅಂತ ಇರುತ್ತೆ. 11 ಮತ್ತೆ ಮೆಂಟರ್ಸ್ನೆಲ್ಲ ಮಾನಿಟರ್ ಮಾಡ್ತಿರ್ತಾರೆ. ಬೆಳಗ್ಗೆ 8:00 ಸಂಜೆ 8:00 ಲೆಕ್ಚರರ್ಸ್ ಇರ್ತಾರೆ. ಮಾರ್ನಿಂಗ್ ಸ್ಟಡಿ ಅವರ್ಸ್ ಮತ್ತು ಈವ್ನಿಂಗ್ ಸ್ಟಡಿ ಅವರ್ಸಲ್ಲಿ ಮೆಂಟರ್ಸ್ ಕೂಡ ಮಕ್ಕಳನ್ನ ಓದಿಸೋಂಥ ಫೆಸಿಲಿಟೀಸ್ ಮಾಡ್ತಾರೆ. 11 ಗಂಟೆ ಮೇಲೆ ಮಕ್ಕಳು ರೂಮ್ಗೆ ಹೋಗಿ ರೆಸ್ಟ್ ಮಾಡ್ತಾರೆ. ಮಂಡೇ ಟು ಸ್ಯಾಟರ್ಡೇ ಇದೇ ಥರ ಶೆಡ್ಯೂಲ್ಸ್ ಹೋಗ್ತಾ ಇರುತ್ತೆ. ಸಂಡೇಸ್ನಲ್ಲಿ ಅವ್ರಿಗೆ ಸ್ವಲ್ಪ ಬ್ರೇಕು ಮತ್ತು ಆ್ಯಕ್ಟಿವಿಟೀಸು ಮತ್ತು ರಿಲ್ಯಾಕ್ಸೇಷನು ಮತ್ತು ಎಂಟರ್ಟೈನ್ಮೆಂಟ್ಸು ಈ ಥರದ್ದೆಲ್ಲ ನಾವು ಸಂಡೇಸ್ಗೆ ಸ್ವಲ್ಪ ಮಕ್ಕಳಿಗೆ ಸ್ಟ್ರೆಸ್ ಆಗದಲ್ಲೇ ನೋಡ್ಕೊಳ್ಳೋಂಥ ಜವಾಬ್ದಾರಿ ನಾವು ತೊಗೊತೀವಿ. ಮಕ್ಕಳಿಗೆ ಏನೇನು ಫೆಸಿಲಿಟೀಸ್ ಬೇಕು, ಬಿಸಿ ನೀರು ವ್ಯವಸ್ಥೆ ಆಗಿರ್ಬೋದು, ಕುಡಿಯೋ ನೀರಿಂದ RO ವಾಟರ್ ಆಗಿರ್ಬೋದು, ನರ್ಸ್ ಫೆಸಿಲಿಟೀಸ್ ಆಗಿರ್ಬೋದು, ಪ್ರತಿಯೊಂದು ಫೆಸಿಲಿಟೀಸನ್ನು ಸ್ಟ್ಯಾಂಡರ್ಡ್ ಆ್ಯಂಡ್ ಹೈಜಿನಿಕ್ ಆಗಿ ನಾವು ಮೇಂಟೈನ್ ಮಾಡ್ತಾ ಬಂದಿದ್ದೀವಿ. ಸರ್, ನಾವು ಹೋಲಾಗಿ ನೋಡಿದ್ವಿ ಒಂದು ಜೀವಿತ ಅಕಾಡೆಮಿ, ಅದರ ಜೊತೆಗೆ PU ಕಾಲೇಜ್, ಅದರಲ್ಲಿ ಬರುವಂಥ ಲೈಬ್ರರಿ ಇರ್ಬೋದು, ಮತ್ತು ಲ್ಯಾಬ್ಸ್ ಇರ್ಬೋದು, ಫುಡ್ ಆ್ಯಂಡ್ ಅಕೊಮಡೇಷನ್ ಇದೆಲ್ಲವೂ ಕೂಡ ತುಂಬ ಚೆನ್ನಾಗಿದೆ, ವ್ಯವಸ್ಥಿತವಾಗಿದೆ. ಯಾರೇ ಆದರೂ ಪೇರೆಂಟ್ಸು ನಮ್ಮ ಮಕ್ಕಳನ್ನ ಇಲ್ಲಿ ಕಳಿಸ್ಕೊಡ್ಬೋದು ಅನ್ನುವಂಥ ಒಂದು ಭರವಸೆ ನಿಮ್ಮ ಒಂದು ಸಂಸ್ಥೆಯಿಂದ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್.